ಗೈಸ್ ನಾನು ಇವಾಗ ಹೇಳೋದು 90s ಕಿಡ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ನಮ್ದೊಂಥರ ಕಲಾಬೇರಕ್ಕೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, 90s ಕಿಡ್ಸು ಹಾಗೆ ಇಲ್ಲ. 2 ಗಂಟೆ ಆದರೂ ಆಯಿತು, 3 ಗಂಟೆ ಆದರೂ ಆಯಿತು. ಆ್ಯಕ್ಚುಲಿ ನಾನು 700 ಮೀಟರ್ಸ್ ನೆಟ್ಕೊಂಡು ಬಂದೆ. ಬೇರೆಲ್ಲ ಕೆಲಸಕ್ಕೂ ಕತ್ತರಿ ನಮ್ಮ ತಾಯಿ. ಸ್ಟ್ರೀಟ್ ಡಾಗು ನಾನು ಹೇಳಿದ್ದೀನಿ ತಾನೆ, ಸಾಕಿರೋದಲ್ಲ, ಗರ್ಲಿಶ್ ಆಗಿದೆ ಅಲ್ವಾ. ನೀವೇನೋ ನಂಗೆ ಗಿಫ್ಟ್ ಕೊಡ್ಬೇಕಂದ್ರೆ ಈ ಕಲರಲ್ಲಿ ನಂಗೆ ಏನಾದ್ರು ಈ ತರ ಚಾಲೆಂಜಸ್ ಬಂದ್ರೆ ಅದನ್ನು ಸ್ಟ್ರಾಂಗ್ ಆಗಿ ತಗೊಂಡು ಫೇಸ್ ಮಾಡ್ತೀನಿ. ವೀಕೆಂಡ್ ಅಲ್ವಾ, ನಿಮಗೆ ಜಾಸ್ತಿ ತಲೆ ತಿನ್ನಲ್ಲ. ಗೈಸ್ ಗುಡ್ ಮಾರ್ನಿಂಗ್. ಸಾರಿ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಗೈಸ್ ಆಕ್ಚುಲಿ ಕಪ್ಪಿದ್ದಾರೆ. ಚಿಯರ್ಸ್, ಹ್ಯಾವಿಂಗ್ ಕಷಾಯ ಗೈಸ್. ವೆಲ್ಕಮ್ ಬನ್ನಿ. ರೆಡಿ ಟು ಗೋ. ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಹೋಗಿದೆ. ಕಷಾಯ ಕುಡಿದು ಹೊರಡೋದಷ್ಟೇ ಗೈಸ್ ನಾನು ಇವಾಗ ಹೇಳೋದು 90s ಕಿಡ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಏನು ಗೊತ್ತಾ, ಎಲ್ಲರೂ ಮಲಗಿರ್ತಾರೆ. ಬೆಳಗ್ಗೆ ಒಂದು 7-8 o'clock ಆಗಿರುತ್ತೆ. ಫುಲ್ಲು ಜೋರು ಮಳೆ ಬರ್ತಿರುತ್ತೆ. ಇನ್ನೂ ಮಲ್ಕೊಂಡಿರ್ತಾರೆ, ಎದ್ದಿರಲ್ಲ. ಟಿ ವಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಅಂತ ನ್ಯೂಸ್ ಬಂದರೆ ಆಹಾ ಎಷ್ಟು ಖುಷಿ ಆಗ್ತಿದೆ ಅವಾಗ. ಅಂದರೆ ಗೈಸ್ ಕಿವಿಯೆಲ್ಲ ತಂಪಾಗ್ಬಿಟ್ಟಿರ್ತಿತ್ತು. ಅವಾಗ ನಿದ್ದೆ ಗಣ್ಣಲ್ಲಿದ್ದು ರಜಾನ ಅನ್ಕೊಂಡು ಆಮೇಲೆ ಅಕ್ಕಪಕ್ಕ ಮನೆಯಲ್ಲೆಲ್ಲ ಸೇಮ್ ಸ್ಕೂಲಿಗೆ ಹೋಗೋರು ಇರ್ತಾರಲ್ಲ ಫ್ರೆಂಡ್ಸು, ಅವರಿಗೆಲ್ಲ ಹೋಗ್ಬಿಟ್ಟು ಹೇಳೋದೇ ರಜಾ ಅಂತೆ, ಟಿ ವಿಲಿ ಬರ್ತಾ ಇದೆ ಅಂತ. ಅದೆಷ್ಟು ಚೆನ್ನಾಗಿತ್ತಲ್ಲ ಗೈಸ್. ಆ ಥರ ಲೈಫ್ ಸಿಗುತ್ತೆ ಇವಾಗ. ಅದಷ್ಟು ನೆಮ್ಮದಿ ಇತ್ತು ಆ ಲೈಫು, ಚೆನ್ನಾಗಿತ್ತು. ಅದೇನಕ್ಕೆ ನೆನಪಾಯಿತು ಅಂದರೆ, ಬೆಳಗ್ಗೆ ನನಗೆ ಇದ್ದಳಕ್ಕಾಗ್ತಾಯಿರಲಿಲ್ಲ, ಅವಾಗ ನೆನಪಾಯಿತು ಈ ಥರ ಬಂದಿದ್ದರೆ. ರಜೆ ನೀಡಲಾಗಿದೆ ಶಾಲಾ ಕಾಲೇಜುಗಳಿಗೆ, ಕಚೇರಿಗೆ. ಇವಾಗ ನಮಗೆ ಶಾಲಾ ಕಾಲೇಜು ಅಲ್ಲ ಗೈಸ್, ಕಚೇರಿಗೆ ರಜೆ ನೀಡಲಾಗಿದೆ ಅಂತ ಇವಾಗ ಆ ಥರ ನ್ಯೂಸೇ ಬರಲ್ಲ. ಸೊ ಒಂಥರ ನೆನಪಾಯಿತು, ಚೆನ್ನಾಗಿತ್ತಲ್ಲ ಗೈಸ್ ಅವಾಗ. ನೀವೆಲ್ಲ 90s ಕಿಡ್ಸಾ? ಅಫ್ಕೋರ್ಸ್ ನಮ್ಮ ಏಜವರು ನೋಡ್ತಾ ಇದ್ರೆ ಅಫ್ಕೋರ್ಸ್ 90s ಆಗಿರ್ತೀರ ಆಲ್ಮೋಸ್ಟ್ ಇವಾಗೆಲ್ಲ ಅಲ್ವಾ ಗೈಸ್. ನಮ್ದೊಂಥರ ಕಲಾಬೇರಕ್ಕೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, 90s ಕಿಡ್ಸು ಹಾಗೆ. ಗೈಸ್ ನಿಮ್ದೆಲ್ಲರಿದು ಕಾಫಿ ಆಯಿತಾ? ಎಷ್ಟು ಚೆನ್ನಾಗಿ ತಂಪಾಗಿ ಗಾಳಿ ಬೀಸ್ತಾ ಇದೆ. ವಿಂಡೋ ತೆಗೆದುಬಿಟ್ಟಿದ್ದೀನಿ. ನಿಮಗೆ ಬರ್ಡ್ಸ್ದು ಚರ್ಪಿಂಗ್ ಸೌಂಡ್ ಕೇಳಿಸ್ಕೊಳ್ಳಿ. ಗೈಸ್ ಇವತ್ತು ಸ್ಯಾಟರ್ಡೇ, ಲಾಸ್ಟ್ ಡೇ ಆಫ್ ವರ್ಕ್. ಇವತ್ತು ಆ್ಯಕ್ಚುಲಿ ಒಂದು ವೆಬಿನಾರ್ ಇದೆ ಫ್ರಮ್ 12 o'clock. ಅದು ಜಾಯ್ನ್ ಆಗಬೇಕು. ಎಷ್ಟು ಗಂಟೆ ಮುಗಿಯುತ್ತೆ ಗೊತ್ತಿಲ್ಲ. 2 ಗಂಟೆ ಆದರೂ ಆಯಿತು, 3 ಗಂಟೆ ಆದರೂ ಆಯಿತು. ಇವತ್ತು ಸ್ವಲ್ಪ ಹೊರಡೋದು ಕೂಡ ಲೇಟ್ ಆಗ್ಬೋದು. ಸ್ಯಾಟರ್ಡೇ ಅಲ್ವಾಗ ತುಂಬ ರಶ್ ಇರುತ್ತೆ. ಆ ಕಡೆಯಿಂದ ಬರ್ತಾ ನೈಂಡಲ್ಲಿ ಈ ಕಡೆ ಎಲ್ಲ ಊರಿಗೆ ಎಷ್ಟು ಚೆನ್ನಾಗಿ ಕೆಲ್ಸಿದೆ ಗೈಸ್ ಬರ್ಡ್ ಸೌಂಡ್. ಆ ಕಡೆಯಿಂದ ರಶ್ ಇರುತ್ತೆ ಇವತ್ತು ಸ್ಯಾಟರ್ಡೇ ಅಲ್ವಾ. ಸೊ ಹಾಗಾಗಿ ಬಸ್ಸಸ್ ರಶ್ ಇರುತ್ತೆ, ಲೇಟ್ ಆಗುತ್ತೆ ಇವತ್ತು. ಗೈಸ್ ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಆಗುತ್ತೆ ನನಗೆ. ಯಾರೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, 511 ಆಗಿದ್ದಾರೆ ಇವಾಗ. ಸಂಜೆ ಅಪ್ಡೇಟ್ಸ್ ಕೊಡ್ತೀನಿ. ಗೈಸ್ ಇವಾಗ ಕಷಾಯ ಕೊಡ್ತಾಯಿತ್ತು, ಇನ್ನೇನಾದರೂ ಹೊರಡೋದಷ್ಟೇ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ರಾಮನಗರ್ ಟು ಸ್ಯಾಟಲೈಟ್, ರಾಮನಗರ್ ಟು ಮಾರ್ಕೆಟ್ ಇವಾಗ ಡೈರೆಕ್ಟ್ ಬಸ್ಸಸ್ ಬಿಟ್ಟಿದ್ದಾರೆ, ಎಕ್ಸ್ಪ್ರೆಸ್. ಸೊ AC ಬಸ್ ಅದು ಆಯಿತಾ, ನೀವು ಪೇ ಮಾಡಿ ಹೋಗಬೇಕು. ಆಧಾರ್ ಕಾರ್ಡು ಅಲ್ಲೂ ಇಲ್ಲ. ಅದು ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಅಂದರೆ ಕಾಲೇಜ್ ಹೋಗ್ತಾ ಇರೋರಿಗೆ ಗೈಸ್ ಹೆಂಗೆ ಹತ್ತುತ್ತಾರೆ ಗೊತ್ತಾ ಬಸ್. ಪಾಪ ಎಲ್ಲ ಜಗ್ಗಾಡ್ಕೊಂಡು ಗುದ್ದಾಡ್ಕೊಂಡು ಹತ್ತುತ್ತಾರೆ. ಜಾಗ ಇರಲ್ಲ, ಬಸ್ಸಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲ್ಲ. ಹಂಗೆ ಹೋಗ್ತಾ ಇರ್ತಾರೆ ಪಾಪ ಸ್ಟೂಡೆಂಟ್ಸು. ಅವ್ರು ನೋಡಿದ್ರೆ ಪಾಪ ಬೇಜಾರಾಗ್ತಿರುತ್ತೆ. ನಾವೇನೋ ಲೇಟಾಗಿ ಹೋದರೆ ನಡೀತೆ, ಬಟ್ ಅವರು ಲೇಟಾಗಿ ಹೋದರೆ ಕ್ಲಾಸಸ್ ಮಿಸ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಸೊ ಇವಾಗ ಆ ಬಸ್ಸಸ್ ಎಲ್ಲ ಬಂದು ಮೇ ಬಿ ಹೆಲ್ಪ್ ಆಗಿದೆ ಅವರಿಗೆ. ಅರ್ಜೆಂಟ್ ಇರೋರು ದುಡ್ಡು ಕೊಟ್ಟು ಹೋಗ್ಬೋದು, ಇಲ್ಲ ವೆಯ್ಟ್ ಮಾಡಿ ಹೋಗ್ತೀವನ್ನೋರು ಆಧಾರ್ ಕಾರ್ಡಲ್ಲಿ ಹೋಗ್ಬೋದು ಅಲ್ಲ ಗೈಸ್. ಇವಾಗ ಹೊರಡೋಣ. ಓಕೆ, ಇವಾಗ ಬೇಗ ಹೊರಟ್ಬಿಡ್ತೀವಿ, ಬೇಗ ರೀಚ್ ಆಗ್ತೀನಿ ಅನ್ಸುತ್ತೆ. 7:45 ಎಲ್ಲ ಹೊರಡ್ತಾ ಇದ್ದೀನಿ ಗಾಡಿನಲ್ಲಿ. ಚಲೋ ಗೈಸ್, ಐ ರೀಚ್ ದಿ ಆಫೀಸ್. ಇವಾಗ 9:54. ಆ್ಯಕ್ಚುಲಿ ನಾನು 700 ಮೀಟರ್ಸ್ ನೆಟ್ಕೊಂಡು ಬಂದೆ. ಅಲ್ಲಿ ಇಳ್ಕೊಂಡು ವಾಕ್ ಮಾಡೋಣ ಅಂತ ಗೈಸ್. ಬೆಳಗ್ಗೆಯಿಂದ ಸಂಜೆವರೆಗೂ ಕೂತೇ ಇರ್ತೀನಲ್ವ, ಕಾಲು ಬರುತ್ತೆ ನಂಗೆ. ಆ್ಯಕ್ಚುಲಿ ಕಾಲು ಊದ್ಕೊಳ್ಳುತ್ತೆ ವಾಕ್ ಮಾಡಿಲ್ಲ ಅಂದರೆ. ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಬಂದೆ. ವಿಲ್ ಚೆಕ್ ದಿ ಔಟ್ಫಿಟ್. ದೇವ್ರಿಗೆ ಕೈ ಮತ್ತು ವಿಲ್ ಸ್ಟಾರ್ಟ್ ದ ಡೇ. ಗೈಸ್ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟಿಗೆ ಇಡ್ಲಿ, ಚಟ್ನಿ, ಸಾಂಬಾರ್. ಎಷ್ಟು ನಿಮ್ದೆಲ್ಲ ಆಯ್ತಾ ಬ್ರೇಕ್ಫಾಸ್ಟು? ಇವತ್ತು ಇಡ್ಲಿ ಇದೆ ನಂದು. ಇದು ಬಾಕ್ಸ್ ಓಪನ್ ಮಾಡ್ಕೊತೀನಿ. ಗೈಸ್ ಚಿಯರ್ಸ್. ಇಡ್ಲಿ ಚಟ್ನಿ ಸಕ್ಕತ್ತಾಗಿದೆ ಗೈಸ್. ಬ್ರೇಕ್ಫಾಸ್ಟ್ ಆಗೋಯ್ತು, ತಿನ್ಬಿಟ್ಟೆ ಬೇಗ. ನಿನ್ನ ಹಿಂದೆ ಸುತ್ತುವ ನೌಕರಿ, ನಂಗೆ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ನಮ್ಮ ತಾಯಿ. ಗೈಸ್ ಆ್ಯಕ್ಚುಲಿ ಸಾಂಗ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡಲಾ? 1 2 3 ಎಣಿಸುತ್ತಿದೆ ನನ್ನ ಉಸಿರು, ಬಂದು ಕೇಳಿ ಚೂರು ಅದರಲ್ಲೂ ನಿನ್ನದ ಹೆಸರು,
ನಮ್ರತ 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 ನಮ್ರತ. ವಾವ್, ಸಕ್ಕತ್ತಾಗಿದೆ ಅಲ್ಲ ಗೈಸ್. ಥ್ಯಾಂಕ್ ಯು ಎಲ್ಲ ಕ್ಲಾಪ್ಸ್ ಮಾಡಿ. ಓಕೆ ಗೈಸ್, ನಾನು ಮಧ್ಯಾಹ್ನ ಸಿಗ್ತೀನಿ. ಓಕೆ, ಅಂಟಿಲ್ ಟೇಕ್ ಕೇರ್, ಬೈ ಬಾಯ್. ಇವಾಗ ನೋಡಿದ್ರಲ್ಲ, ಅವ್ನು ಸ್ಟ್ರೀಟ್ ಡಾಗು. ನಾನು ಹೇಳಿದ್ದೀನಿ ತಾನೆ, ಸಾಕಿರೋದಲ್ಲ ಅದು ಸ್ಟ್ರೀಟ್ ಡಾಗು. ಅವ್ನು ಬಂದ ತಕ್ಷಣ ಫುಲ್ಲು ಜಂಪ್ ಮಾಡ್ತಾನೆ. ಮಸಾಜ್ ಮಾಡ್ಬೇಕು ಅವ್ನಿಗೆ. ಮಸಾಜ್ ಆ್ಯಕ್ಚುಲಿ ಅವನು ಸಂಜೆಯಿಂದ ವೇಟ್ ಮಾಡ್ತಾ ಇರ್ತಾನೆ ಬರೋವರೆಗೂ. ಅವನಿಗೆ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಆರಾಮಾಗಿ ಫೀಲ್ ಆಗುತ್ತೆ. ಆಮೇಲೆ ಫುಲ್ ಮೈಯೆಲ್ಲ ಒದ್ರುಬಿಟ್ಟು ಹೋಗಿ ರೆಸ್ಟ್ ಮಾಡ್ತಾನೆ. ಇದು ಅಭ್ಯಾಸ ಆಗೋಗಿದೆ ಅವ್ನಿಗೆ, ಡೈಲಿ ಬರ್ತಾನೆ. ಬಿಕಾಸ್ ಅವ್ನಿಗೆ 2 years ಅಷ್ಟು. ಏನು ಸಖತ್ತಾಗಿದ್ದಾನಲ್ಲ, ತುಂಬ ಇಷ್ಟ ಅವ್ನು ನನಗೆ. ಒಂಥರ ಅವ್ನು ನೋಡೋಕ್ಕೆ ಒಂಥರ ಚೆನ್ನಾಗಿ ಕ್ಯೂಟಾಗಿ ಲಕ್ಷಣವಾಗಿದ್ದಾನೆ. ಇನ್ನೊಬ್ಬ ಇದ್ದ, ಅವನು ಬೈರ ಅಂತ. ಅವ್ನು ಇವಾಗ 1 month ಆಯ್ತು ಅನ್ಸುತ್ತೆ. 1 month ಆಯಿತು ಸುತ್ತೋದ. ಅವ್ನು ಪಾಪ ವಯಸ್ಸಾಗಿತ್ತು ಅವ್ನಿಗೆ. ಬಟ್ ಇವ್ನಿಗಿನ್ನೂ 2 years ಚಿಕ್ಕವನು. ಬಟ್ ನೋಡೋಕೆ ಹಂಗೆ ಕಾಣಿಸ್ತಾನೆ ಅಷ್ಟೇ, ಚಿಕ್ಕವನಿನ್ನು. ಒಂಥರ ಕ್ಯೂಟಾಗಿ ಓಡಾಡ್ಕೊಂಡಿರ್ತಾನೆ. ತುಂಬ ಡಿಸಿಪ್ಲಿನು ಗೈಸ್ ಅವನು, ತುಂಬ ಡಿಸಿಪ್ಲಿನ್. ಸಾಕೊಂಡು ಬಿಟ್ಟಿದ್ದಿದ್ರೆ ಮಾತ್ರ ಇನ್ನೂ ಸಕ್ಕದಾಗೆ ಬುದ್ಧಿ ಕಲ್ತ್ಕೊತಾ ಇದ್ದ ಅವನು. ಎಲ್ಲ ಸಾಕಿ ನಾವು ಒಂಚೂರು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇದ್ದ ಅವನು. ಇಲ್ಲಿ ಓಡಾಡ್ಕೊಂಡಿರ್ತಾನೆ ಆರಾಮಾಗೆ. ಏನೂ ಗಲೀಜು ಮಾಡಲ್ಲ, ಮನೆ ಹತ್ರ ಏನೂ ಗಲೀಜು ಮಾಡಲ್ಲ. ಒಟ್ಟು ಸ್ವಲ್ಪ ನಮ್ಗೆ ಒಂಥರ ಇಮೋಷ್ನಲಿ ಕನೆಕ್ಟೆಡ್ ಅವನು. ಬಂದ ತಕ್ಷಣ ಒಂಚೂರು ಮಸಾಜ್ ಮಾಡಿಬಿಟ್ರೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತಾನೆ. ಇಲ್ಲಾಂದರೆ ಮನೆ ಒಳಗಡೆನೆ ಬಂದುಬಿಡ್ತಾನೆ. ಬಂದ್ಬಿಟ್ಟು ಕುಯ್ ಅಂತಾನೆ. ಫುಲ್ ಒಳಗೆ ಬರಲ್ಲ. ಸೋಫಾ ಇದು ಅಲ್ಲಿವರೆಗೂ ಬರ್ತಾನೆ ಅಷ್ಟೇ. ಅಲ್ಲಿ ಬಂದು ಕುಯ್ ಅಂತ ಇರ್ತಾನೆ. ಅಂತ ಕಿರ್ಚ್ತಾ ಇರ್ತಾನೆ, ಬಂದು ಮಸಾಜ್ ಮಾಡಿ ಅಂತ. ಸೊ ಹಾಗೆ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಮನೆಗೆ ಬಂದೆ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾನು AC ಬಸ್ಸಲ್ಲಿ ಬಂದೆ. BMTC AC ಬಸ್. ಬೆಳಗ್ಗೆ ತಾನೇ ಹೇಳಿದೆ ಅಲ್ವಾ ನಾನು, ನಾನ್ ಸ್ಟಾಪ್ ಇದೆ ಅಂತ. ಸೊ ಇವತ್ತು ರಶ್ ಇತ್ತಲ್ವ ಸ್ಯಾಟರ್ಡೆ, ಅದ್ರಲ್ಲಿ ಬಂದೆ ಗೈಸ್. 85 rupees ಅಷ್ಟೇ ಅಲ್ಲಿಂದ. ಇವಾಗ ಅಂದರೆ ಹೈವೇನಲ್ಲಿ ಬರ್ತಾರೆ, ನೈನ್ಹಳ್ಳಿಯಿಂದ ಹೈವೇ ನಾರ್ಮಲ್ ಗೊತ್ತಲ್ಲ, ಹೈವೇನಲ್ಲಿ ಅಲ್ಲಿ ಬರ್ತಾರೆ. 85 rupees. ನೀವು ನಾರ್ಮಲ್ KSRTC ನಾನ್ ಸ್ಟಾಪಿಗೆ ಹೋದರೆ ನಿಮಗೆ 63 ಏನೋ ಬೀಳುತ್ತೆ ಅಷ್ಟೇ. ಸೊ ಇದು ಓಕೆ, ಅಫೋರ್ಡಬಲ್ ಅನಿಸ್ತು ನನಗೆ. ಬೇಗನೂ ಬಂದೆ ನಾನು. ಆ್ಯಕ್ಚುಲಿ 6:40ಗೆಲ್ಲ ಹೊರಟಿದ್ದಲ್ಲಿ, ನೈನ್ಹಳ್ಳಿಲಿ ಹತ್ತಿದ್ದು 6:40. ಮನೇಲಿ ಇವಾಗ ಆಲ್ರೆಡಿ 7:35ಗೆಲ್ಲ ಮನೇಲಿದ್ದೀನಿ. ಹಿಂಗೆ ಬೇಗ ಬಂದೆ ಗೈಸ್. ವಿಲ್ ಗೋ ವಿತ್ ಅಪ್ಡೇಟ್ಸ್ ಗೈಸ್. ನೋಡಿ, ವ್ಯೂಸ್ ಬಂದು 35.3K, ವಾಚ್ ಟೈಮ್ 272, ಸಬ್ಸ್ಕ್ರೈಬರ್ಸ್ 505 ಗೈಸ್. ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? 511 ಗೈಸ್. ಯಾರೋ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಬ್ಸ್ಕ್ರೈಬ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಎಲ್ಲರದ್ದು ಊಟ ಆಯ್ತು, ಎಲ್ಲರೂ ಕೆಲಸ ಮುಗಿಸ್ಕೊಂಬಂದ್ರ ಗೈಸ್. ನಾಳೆ ಸಂಡೇ ಅಲ್ವಾ, ಎನರ್ಜಿ ಜಾಸ್ತಿ ಇದೆ ಗೈಸ್. ನಾನು ಲೆಮನ್ ಟೀ ಕುಡಿಬೇಕು ಅನಿಸ್ತಿದೆ. ಲೆಮನ್ ಟೀ ಕುಡಿಯೋಕೆ ಹೋಗೋಣ ನಾಳೆ. ಓಕೆ, ಚನ್ನಪಟ್ಟಣದಲ್ಲಿದೆ. ಆ್ಯಕ್ಚುಲಿ ಲಾಸ್ಟ್ ವೀಕೆ ಹೋಗಬೇಕಿತ್ತು, ಹೋಗೋಕ್ಕಾಗಿಲ್ಲ. ಅದೇ ಡಾರ್ಲು ಎಲ್ಲ ಇದ್ದಲ್ವ, ಅದಕ್ಕೆ. ಸೊ ಬರ್ತಾರೆ ಇವತ್ತು ನಾಳೆ. ಹೋಗೋಣ, ಲೆಮನ್ ಟೀ ಕುಡ್ಕೊಂಡು ಬರೋಣ. ಓಕೆ ಗೈಸ್. ಮತ್ತೆ ಏನು ಮಾಡಿದ್ದಾರೆ ಅಡುಗೆ? ಇವತ್ತು ಸ್ಯಾಟರ್ಡೇ ವೆಜ್ಜು ಗೈಸ್. ನಾನ್ ವೆಜ್ ತಿನ್ನಂಗಿಲ್ಲ. ಸಂಡೇಸ್ ಮಾತ್ರ ನಾನ್ ವೆಜ್ ಅಲ್ವಾ. ಮತ್ತೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಗೈಸ್? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಆ್ಯಕ್ಚುಲಿ ಸಕ್ಕತ್ ಬ್ಯುಸಿ ಇದ್ದೆ ನಾನು. 12 o'clock ವೆಬಿನಾರ್ ಇತ್ತು ಅಂತ ಹೇಳಿದೆ ಅಲ್ವಾ. 3 o'clockವರೆಗೂ ಆಯ್ತದು. 3 o'clock ಊಟ ಮಾಡಿದ್ದು. ಮತ್ತು ನಮ್ಮ ಆಫೀಸ್ ಬಾಯ್ದು ಬರ್ತ್ಡೇ ಇತ್ತು ಇವತ್ತು. ಸೊ ಅದೆಲ್ಲ ಸೆಲೆಬ್ರೇಟ್ ಮಾಡಿ ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಇವತ್ತು ನಾಳೆ ನೋಡೋಣ ಗೈಸ್, ನಾಳೆ ಹೊರಗೆ ಹೋಗೋಣ. ಓಕೆನಾ ಗೈಸ್? ನಂದು ಏರ್ಪಾಡ್ಸ್ದು ಪೌಚ್ ನೋಡಿಸ್ಲಾ? ಗರ್ಲಿಶ್ ಆಗಿದೆ ಅಲ್ವಾ? ಬಟರ್ಫ್ಲೈ ಇದೆಲ್ಲ ನಂಗೆ ಸಕ್ಕತ್ ಇಷ್ಟ. ಈ ಕಲರು ನನ್ನ ಫೇವ್ರೆಟ್ ಕಲರ್ ಲ್ಯಾವೆಂಡರ್ ಗೈಸ್. ಇದೆ ನನ್ನ ಫೇವ್ರೆಟ್ ಕಲರ್ ಲ್ಯಾವೆಂಡರ್. ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ ಹೇಳಿ. ಓಕೆ, ನೀವೇನೋ ನಂಗೆ ಗಿಫ್ಟ್ ಕೊಡ್ಬೇಕಂದ್ರೆ ಈ ಕಲರಲ್ಲಿ ಈ ಕಲರ್ ಕೊಡಿಸ್ಬೋದು. ಆಮೇಲೆ ಏನಾದರೂ ಜಾಸ್ತಿ ನನಗೆ ಖುಷಿ ಆಗಬೇಕಂದ್ರೆ ಎಲಿಫೆಂಟ್ ಕೊಡಿಸ್ಬೋದು, ಅವಾಗ ನನಗೆ ಖುಷಿ ಆಗುತ್ತೆ. ಓಕೆನಾ ಗೈಸ್? ಗೈಸ್, ಇನ್ನೂ ಊಟ ಮಾಡಿಲ್ಲ ನಾನು. ಬಂದು ಫ್ರೆಶ್ ಅಪ್ಪು ಆಗಿಲ್ಲ, ಹೀಗೆ ಸೀದಾ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ವಾಚ್ ಟೈಮ್ ಕಡಿಮೆ ಆಗ್ತಾ ಇದೆ. 272 ಆಗಿದೆ. ನಿನ್ನೆಗಿಂತ 1 hour ಕಡಿಮೆ ಆಗಿದೆ. ನಿನ್ನೆ 273 ಇದ್ರಲ್ವ. ಸೊ ಇವಾಗ 1 hour ಕಡಿಮೆ ಆಗಿದೆ. ಸೊ ಇಟ್ಸ್ ಓಕೆ. ನಾನು ನಿನ್ನೆ ರಿಸರ್ಚ್ ನೋಡಿರೋ ಪ್ರಕಾರ ವಾಚ್ ಟೈಮ್ ಏನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ವ್ಯೂಸ್ ಕಡಿಮೆ ಆದರೆ ಆಟೋಮೆಟಿಕಲಿ ವಾಚ್ ಟೈಮ್ ಅವರ್ಸ್ ಏನಿರುತ್ತೋ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತಂತೆ. ಸೊ ಇದು ನನಗೆ ಅರ್ಥ ಆಗಿದ್ದು. ಯಾ
ಏನು ಮಾಡೋಕ್ಕಾಗಲ್ಲ ಗೈಸ್, ಫೇಸ್ ಮಾಡೋಣ ಅಷ್ಟೇ. ಏನೇ ಬಂದರೆ ಫೇಸ್ ಮಾಡೇ ಮಾಡ್ತೀನಿ ನಾನು. ಸೊ ನಿಮ್ಗೆ ಗೊತ್ತಿಲ್ಲ ಇನ್ನೂ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ. ಏನಾದರೂ ಬರಲಿ ನಾನು ಅನ್ಕೊಂಡ್ಬಿಟ್ರೆ ಅದು ಮಾಡೇ ಮಾಡ್ತೀನಿ ಗೈಸ್ ನಾನು ಆ ಥರ. ನಂಗೇನಾದರೂ ಈ ಥರ ಚಾಲೆಂಜಸ್ ಬಂದರೆ ಅದನ್ನು ಸ್ಟ್ರಾಂಗಾಗಿ ತೊಗೊಂಡು ಫೇಸ್ ಮಾಡ್ತೀನಿ. ಸೊ ನೀವು ಇರ್ತೀರಲ್ಲ ನನ್ನ ಜೊತೆ, ವಿಟ್ನೆಸ್ ಮಾಡ್ತೀರಾ, ನೋಡೋಣ ಏನಾಗುತ್ತೆ. ಓಕೆನಾ ಗೈಸ್? ಇನ್ನೂ ಜಾಸ್ತಿ ವ್ಯೂಸ್ ಬರಬೇಕು. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡಬೇಕು. ಸ್ವಲ್ಪ ವೀಡಿಯೋಸ್ ಡ್ಯೂರೇಷನ್ ಎಲ್ಲ ಕಡಿಮೆ ಮಾಡಿದ್ದೀನಿ ಇವಾಗ. ಹುಕ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಬೇಕು. ಮತ್ತು ನೋಡೋಣ ಗೈಸ್ ಇನ್ನು ಏನೇನು ಕಲಿಯೋಕೆ ಸಿಗುತ್ತೆ ಅಂತ. ಸೊ ಕಲ್ತ್ಕೊಂಡು ಮುಂದೆ ಹೋಗೋಣ ಅಷ್ಟೇ. ಇದನ್ನು ಯಾವುದೂ ಓ ಅಂತ ತೊಗೊಳಲ್ಲ. ಓಕೆ, ಇದೆಲ್ಲ ಒಂದು ಚಾಲೆಂಜಸ್ ಅಷ್ಟೇ. ಇದನ್ನೆಲ್ಲ ಫೇಸ್ ಮಾಡಿ ನಾವು ಮುಂದೆ ಹೋಗಬೇಕು ಅಷ್ಟೇ. ಯಾ ಗೈಸ್, ಮತ್ತೆ ಇವಾಗ ಇನ್ನೇನು ಪ್ಲ್ಯಾನ್ಸ್ ಇಲ್ಲ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಳೋದಷ್ಟೇ. ಡರ್ಲು ಬರ್ತಾಳೆ. ಸೊ ನಾಳೆ ಹೊರಗೆ ಹೋಗೋಣ. ಓಕೆನಾ ಗೈಸ್? ಊರಲ್ಲಿ ಹಬ್ಬ ಇದೆ ಬುಧವಾರ. ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಇದೆ, ರಜಾ ತೊಗೊಂಡಿದ್ದೀನಿ. ಸೊ ಬುಧವಾರ ಅಲ್ಲಿ ಹೋಗೋದು. ಬುಧವಾರ ನಾನ್ ವೆಜ್ ಇರುತ್ತೆ, ಮಂಗಳವಾರ ಮಾತ್ರ ವೆಜ್ಜು. ದೇವ್ರ ಪೂಜೆ ಅದು ಇದು ಇರುತ್ತೆ ಗೈಸ್. ಅದು ನೈಟೆಲ್ಲ ಹಬ್ಬ ಮಾಡ್ತಾರೆ. ನಿಮಗೆ ನೋಡಿಸ್ತೀನಿ ಓಕೆನಾ ಹೇಗೆ ಮಾಡ್ತಾರೇನು ಅಂತ. ಬುಧವಾರ ರಜಾ ಹಾಕ್ಕೊಂಡಿದ್ದೀನಿ ಗೈಸ್. ಇದೇನು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದು ಮಾರ್ಕ್ 2 ಕಡೆನೂ ಇದೆ, ಇಲ್ಲೂ ಇದೆ ನನಗೆ. ನಾನು ಆ್ಯಕ್ಚುಲಿ ಬೆಳಗ್ಗೆನ ಅಬ್ಸರ್ವ್ ಮಾಡಿದೆ. ಮಾರ್ಕ್ ಇದೆ, ಇದು ಗೊತ್ತಿಲ್ಲ. ನೋಡೋಣ, ಇನ್ನೂ 1 ವೀಕ್ ನೋಡೋಣ ಅಲ್ವಾ, ಹೋಗುತ್ತಾ ಇಲ್ಲ ಏನು ಅಂತ. ಗೈಸ್ ಟೆಸ್ಟು ಹೆಂಗಿರುತ್ತೆ ಅಂದರೆ, ಬೆಳಗ್ಗೆ ನೀವು ನನ್ನ ವೀಡಿಯೋನಲ್ಲಿ ನೋಡಿರ್ತೀರ ಬೆಳಗ್ಗೆ ನನ್ನ ಫೇಸ್ ಹೇಗಿರುತ್ತೆ, ಇವಾಗ ನೋಡಿ ನನ್ನ ಫೇಸ್ ಹೇಗಿದೆ. ಅಫ್ಕೋರ್ಸ್ ಸನ್ಲೈಟ್ದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಟೆಸ್ಟ್ ಗೈಸ್ ಹೆಂಗಿರುತ್ತೆ ಅಂದರೆ, ನಾನು ಕ್ಯಾಬ್ ತೊಗೊತೀನಲ್ವ ನೈಂಡಳ್ಳಿಂದ ಹೋಗಬೇಕಾದ್ರೆ, ಕ್ಯಾಬ್ ತೊಗೊಂಡು ಹೋಗ್ಬೇಕಾದ್ರೆ ಹಿಂಗೆ ಅಂದರೆ ಆಫೀಸಲ್ಲಿ ಎಷ್ಟು ಡಸ್ಟ್ ಬರುತ್ತೆ ಅಂದರೆ, ಟಿಶ್ಯೂ ಸ್ವಲ್ಪ ಹಿಂಗೆ ಅನ್ಕೊತೀನಿ ನಾನು ಅಷ್ಟೇ. ಸೊ ಹಾಗೆ ಡಸ್ಟು ಇವಾಗ ಬ್ಯಾಂಗ್ಳೂರು ಹಂಗಾಗಿದೆ. ಯಾ ಗೈಸ್, ಮತ್ತೆ ನಿಮ್ದೆಲ್ಲ ಊಟ ಆಯಿತಾ? ಸೊ ಎಲ್ಲರೂ ಕೆಲಸ ಮುಗ್ಕೊಂಡು ಬಂದಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ವೀಕೆಂಡ್ ಅಲ್ವಾ, ನಿಮಗೆ ಜಾಸ್ತಿ ತಲೆ ತಿನ್ನಲ್ಲ ಅದಕ್ಕೆ. ಓಕೆ, ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಐ ಲವ್ ಯು, ಐ ಲವ್ ಎವ್ರಿ ಒನ್. ಸೊ ಯಾ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.